ಹೇ ವಾಟ್ಸಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗೆ ಮಾಡ್ತಾ ಇರೋದು ಅ ಡೇ ಇನ್ ಮೈ ಲೈಫ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸ್ನಾನ ಮಾಡ್ಕೊಂಡು ಹೊರಟಿದ್ದೆ ಕಾಲೇಜ್ಗೆ. ಸೊ ಬಸ್ಗೆಲ್ಲ ವೆಯ್ಟ್ ಮಾಡಬೇಕು, ತುಂಬ ಲಾಂಗ್ ಪ್ರೊಸೀಜರ್, ಹೆಡೇಕ್. ಇಟ್ಸ್ ಓಕೆ, ಇಟ್ಸ್ ಆಲ್ ಫಾರ್ ಅಟೆಂಡೆನ್ಸ್ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಅದಾದಮೇಲೆ ಕಾಲೇಜ್ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಫ್ರೆಂಡ್ ಕಾರ್ತಿಕ್ ಕೂಡ ಸಿಕ್ಕಿದ್ದ. ನಾವಿಬ್ಬರು ಒಟ್ಟಿಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಮನೆಗೆ ಬಂದಿದ್ದ ತಕ್ಷಣ ಸುಸ್ತಾಗಿ ಬಂದಾಗ ನಮ್ಮ ಅಜ್ಜಿ ನನಗೋಸ್ಕರ ಬಿಸಿ ಬಿಸಿ ವಡೆ ಮಾಡಿಕೊಡ್ತಾಯಿದ್ರು. ಸೊ ಯಮ್ಮಿ. ಅಷ್ಟರಲ್ಲಿ ನಾವು ಫ್ರೆಶನ್ ಅಪ್ ಆಗಿ ಬರೋಣ ಅಂದ್ಬಿಟ್ಟು ಹೊರಟೆ. ಫ್ರೆಶನ್ ಅಪ್ ಆಗಿ ಬಂದಿದ್ದ ತಕ್ಷಣ ನಮ್ಮ ಅಜ್ಜಿನೇ ನನಗೋಸ್ಕರ ತಿನ್ನಿಸ್ತಾಯಿದ್ರು. ಸೊ ಯಾ, ನಮ್ಮ ಅಜ್ಜಿ ತಿನ್ನಿಸಿದ್ರು. ಅದಾದಮೇಲೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು, ಚದ್ವಿಕ್, ನನ್ನ ತಮ್ಮ. ಆಮೇಲೆ ಮನೆಗೆ ಗೆಸ್ಟ್ ಬಂದಿರೋ ಕಾರಣ ನಮ್ಮ ಅಪ್ಪ ಅಮ್ಮ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಂದಿದ್ರು. ಜೊತೆಗೆ ನಮ್ಮ ಅಜ್ಜಿ ಕೂಡ ಪಾಯಸ ಮಾಡಿದರು, ಖೀರು ಹಾಕ್ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ಅಜ್ಜಿ ನನಗೋಸ್ಕರ ಹಾಯ್ ಹೇಳಿ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಹೆಟ್ ಮಾಡ್ತಾಯಿದ್ದೆ ಅವ್ರಿಗೆ. ಹಂಗೆ ಮಸಾಲೆ ಬೇಯೋಕ್ಕಿಟ್ಟಿದ್ದಾರೆ ನೋಡಿ. ಅದಾದಮೇಲಿಂದ ನಾನು ಕೂಡ ಮಸಾಲೆ ಪುರಿ ತಿನ್ನೋಕ್ಕೆ ಹೋದೆ. ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಂದು ಇನ್ನೊಂದು ತಮ್ಮ ಯದ್ವಿಕ್ ಅಂತ, ಇವನ್ನ ಮೋಸ್ಟ್ ಆಫ್ ದ ರೀಲ್ಸಲ್ಲಿ ನೋಡಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಫೈನಲಿ ಬಾಯ್. ಬಂದಿದ್ದ ಗೆಸ್ಟ್ನೆಲ್ಲ ವಾಪಸ್ ಮನೆಗೆ ಕಳಿಸಿ ಇವಾಗ ನಾನು ಹೋಗ್ತಾ ಇರೋದು ಮಲಗೋಕ್ಕೆ. ತುಂಬ ಟಯರ್ಡ್ ಆಗಿದೆ. ಯಾ, ಲೆಟ್ ಮಿ ಗೋ ಸ್ಲೀಪ್. ಇದಾಗಿತ್ತು ಇವತ್ತಿನ ವ್ಲಾಗ್, ಅ ಡೇ ಇನ್ ಮೈ ಲೈಫ್. ಗೆಸ್ಟ್ ಎಲ್ಲ ಬಂದಿರಲಿಲ್ಲ ಅಂದರೆ ನಾನು ಆ್ಯಕ್ಚುಲಿ ಡೈಲಿ ರೋಟೀನ್ ಏನು ಇರ್ತಿತ್ತು ಅಂದರೆ, ನಾನು ಓದ್ತಾ ಇದ್ದೆ, ಇಲ್ಲ ಅಂದರೆ ಸಣ್ಣ ಪುಟ್ಟ ಹೋಮ್ ವರ್ಕ್ಸ್ ಕೊಟ್ಟಿರ್ತಾರೆ, ಅದನ್ನು ಮಾಡ್ತಾಯಿದ್ದೆ. ಇಲ್ಲ ಅಂದರೆ ನನ್ನ ತಂಗಿಗೆ ಓದೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಈಗಲೂ ನೋಡಿ ಹೆಲ್ಪ್ ಮಾಡ್ತಾಯಿದ್ದೆ ನಾನು. ಅಲ್ಲಿ ಬುಕ್ ಕಾಣಿಸಿರ್ಬೋದು. ಯಾ, ಹೀಗೆ ಹೆಲ್ಪ್ ಮಾಡಿಬಿಟ್ಟು ಮಲ್ಕೊಳಕ್ಕೆ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.